ಅಬ್ಬರ ಬ್ರಿಡ್ಜ್ಗಳು ಮುಳುಗಡೆ, ಸಂಪರ್ಕ ಕಡಿತ, ಭೂಕುಸಿತ, ನೆರೆ ಸ್ಥಿತಿ, ಬೆಳೆಗಳು ಹಾನಿ, ಮುಂಗಾರು ಆರ್ಭಟ. ನ್ಯೂಸ್ 18 ಕವರೇಜ್. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ನಿರಂತರವಾಗಿ. ಈ ಕಾರಣದಿಂದ ರಾಜ್ಯದಲ್ಲಿ ಕೃಷ್ಣಾ ನದಿ ಒಳಹರಿವು ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾನೆ ಇದೆ. ಈಗಿದ್ದಂಥ ನೀರಿನ ಪ್ರಮಾಣ ನೆಕ್ಸ್ಟ್ ಸೆಕೆಂಡಿಗಿರಲ್ಲ, ಆ ರೀತಿಯಾಗಿ ಏರಿಕೆ ಆಗ್ತಾ ಇದೆ ಒಳಹರಿವು. ನಿನ್ನೆ ರಾತ್ರಿ ಬರೋಬ್ಬರಿ 20,000 ಕ್ಯೂಸೆಕ್ಸ್ ಒಳಹರಿವಿರೋದು. ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಒಟ್ಟು 1.21 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ನಿನ್ನೆ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಈ ಕಾರಣದಿಂದ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು ಅಬ್ಬರಿಸ್ತಾ ಇದ್ದಾವೆ. ಚಿಕ್ಕೋಡಿ ವಿಭಾಗದ ಒಟ್ಟು 7 ಸೇತುವೆಗಳು ಜಲಾವೃತಗೊಂಡಿರುವಂಥದ್ದು. ಮುಳುಗಡೆ ಸೇತುವೆಗಳೆಲ್ಲ ಇವು, ಅಂದ್ರೆ ಕೆಳ ಹಂತದ ಸೇತುವೆಗಳು. ನದಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ, ಬೆಳೆ ಹಾನಿಯಾಗಿದೆ. ಇನ್ನು ಸೇತುವೆಗಳು ಮುಳುಗಡೆ ಆಗಿರೋ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗಗಳ ಮೂಲಕವಾಗಿ ಸಂಚಾರ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಇನ್ನು ಮತ್ತೊಂದು ಕಡೆ ಜಿಲ್ಲಾಡಳಿತ ಎಚ್ಚರಿಕೆಗಳನ್ನ ಕೊಡ್ತಾನೆ ಇದೆ, ನದಿಗೆ ಯಾರು ಇಳಿಬಾರದು ಮತ್ತು ಈ ಮುಳುಗಡೆ ಸೇತುವೆಗಳೇನಿದೆ ಸೊ ಅಲ್ಲಿ ಯಾರು ಸಂಚಾರವನ್ನ ಮಾಡಬಾರದು, ದುಸ್ಸಾಹಸಕ್ಕೆ ಕೈ ಹಾಕಬಾರದು ಅನ್ನುವಂತಹ ಮುನ್ನೆಚ್ಚರಿಕಾ ಸೂಚನೆಗಳನ್ನು ಕೊಡ್ತಾ ಇದೆ. ಯಾಕಂದ್ರೆ ಪ್ರತಿ ಬಾರಿ ನಾವು ಈ ರೀತಿಯಾಗಿ ಸೇತುವೆ ಮೇಲೆ ನೀರು ಹರಿತಾ ಇದ್ದಾಗ ಒಂದಿಷ್ಟು ಜನ ಹೊಚ್ಚಾಟ ಮಾಡೋಕೆ ಮುಂದಾಗ್ತಾರೆ. ಹಾಗಾಗಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ನಮ್ಮ ಪ್ರತಿನಿಧಿ ಲೋಹಿತ್ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿ ಸೇರಿದಂತೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಪರಿಣಾಮವಾಗಿ ಈಗ ರಾಜ್ಯಕ್ಕೆ ಅಪಾರ ಪ್ರಮಾಣದ ನೀರು ಬರ್ತಾ ಇರುವಂಥದ್ದು. ಈಗಾಗಲೇ ಕೃಷ್ಣಾ ನದಿಗೆ ಬರೋಬ್ಬರಿ 1,10,000 ಕ್ಯೂಸೆಕ್ಸ್ನಷ್ಟು ನೀರು ಒಳಹರಿವು ಬರ್ತಾ ಇದೆ. ಸೊ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ನದಿಗಳು ತಮ್ಮ ಪಾತ್ರವನ್ನು ಬಿಟ್ಟು ಹೊರಗಡೆ ಹರಿತಾ ಇದ್ದಂಥದ್ದು. ಸೊ ನಾನೀಗ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿದ್ದೀನಿ. ನಾವೇನೀಗ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇದು ಒಂದು ಸೇತುವೆ ಮೇಲೆ ಇರ್ತಕ್ಕಂಥ ದೃಶ್ಯ. ಇದು ಬಹುತೇಕ ಸೇತುವೆ ಏನಂತಂದ್ರೆ ಸೇತುವೆ ಮೇಲ್ಗಡೆ ಸುಮಾರು 10 ಅಡಿಯಷ್ಟು ನೀರು ಬಂದು ಈಗ ಏನಂತಂದ್ರೆ ಇಲ್ಲಿನ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಕಾರದಗ, ಭೋಜವಾಡಿ, ಭೋಜಕುನ್ನೂರು ಹೀಗೆ ಒಟ್ಟು ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರೋಬ್ಬರಿ 7 ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ಬರೋಬ್ಬರಿ 30ಕ್ಕೂ ಹೆಚ್ಚು ಹಳ್ಳಿಯ ಜನ ಇವತ್ತು ಸುತ್ತುವರೆದು ಸಂಚಾರ ಮಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ನದಿಗಳು ಯಾವ ಮಟ್ಟಿಗೆ ಮೈದುಂಬಿ ಹರಿತಾ ಇದಾವೆ ಅಂತಂದ್ರೆ ಈಗಾಗಲೇ ಬಹುತೇಕ ಅಪಾಯದ ಮಟ್ಟವನ್ನ ಮೀರಿರ್ತಕ್ಕಂಥದ್ದು. ವೇದಗಂಗಾ ಆಗಿರ್ಬೋದು, ದೂದ್ಗಂಗಾ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಈಗಾಗಲೇ ಅಪಾಯದ ಮಟ್ಟವನ್ನ ಮೀರಿ ಈಗ ನದಿಗಳು ಹರಿತಾ ಇರ್ತಕ್ಕಂಥದ್ದು. ಪರಿಣಾಮವಾಗಿ ಈಗ ಏನಂತಂದ್ರೆ ನದಿ ತನ್ನ ಪಾತ್ರವನ್ನ ಬಿಟ್ಟು ಅಕ್ಕಪಕ್ಕದ ಜಮೀನುಗಳಿಗೆ ನುಗ್ಗಿ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ. ನಾವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಇವತ್ತು ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು, ಯಾಕಂತಂದ್ರೆ ನದಿ ಪಕ್ಕದಲ್ಲಿ ಏನಿವತ್ತು ಕೃಷಿ ಜಮೀನುಗಳಿಗೆ ನೀರು ಒಯ್ತಕ್ಕಂಥ ಪಂಪ್ಸೆಟ್ಗಳಿದಾವೆ, ಆ ಪಂಪ್ಸೆಟ್ಗಳಿಗೂ ಕೂಡ ಏನಂತಂದ್ರೆ ಸಂಪೂರ್ಣವಾಗಿ ಈಗ ನೀರಿನಲ್ಲಿ ನಿಂತು ಹೋಗಿರ್ತಕ್ಕಂಥದ್ದು. ಸಾವಿರಾರು ಹೆಕ್ಟರ್ ಪ್ರದೇಶದ ಏನಂತಂದ್ರೆ ನದಿ ಪಕ್ಕದಲ್ಲಿ ಬರ್ತಕ್ಕಂಥ ಸಾವಿರಾರು ಹೆಕ್ಟರ್ ಪ್ರದೇಶದ ಜಮೀನುಗಳು ಸಂಪೂರ್ಣವಾಗಿ ಈಗ ಏನಂತಂದ್ರೆ ನೀರಿನಲ್ಲಿ ಮುಳುಗೋಗಿ ಬೆಳೆ ಕೊಳೆಯುವಂತ ಪರಿಸ್ಥಿತಿಗೆ ಇವತ್ತು ಬಂದಿರ್ತಕ್ಕಂಥದ್ದು. ಸೊ ಏನಿವತ್ತು ಮಳೆ ಆಗ್ತಾ ಇದೆ, ಜುಲೈ ತಿಂಗಳಲ್ಲಿ ಏನ್ ಮಳೆ ಆಗ್ತಾ ಇದೆ, ಪರಿಣಾಮವಾಗಿ ಈಗ ರೈತಾಪಿ ವರ್ಗ ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸ್ತಾ ಇದೆ. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ಮಹಾರಾಷ್ಟ್ರದಲ್ಲಿ ಮಳೆಯಿಂದ ವಿಜಯಪುರದಲ್ಲಿ ಸಂತಸ ಮೂಡ್ತಾ ಇದೆ. ಕಾರಣ ಆಲಮಟ್ಟಿ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಆಲಮಟ್ಟಿ ಜಲಾಶಯ ಭರ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. 2 ದಿನದಲ್ಲಿ ಆಲಮಟ್ಟಿ ಡ್ಯಾಂಗೆ ಬರೋಬ್ಬರಿ 13 TMC ನೀರು ಬಂದಿರುವಂಥದ್ದು. ಸದ್ಯಕ್ಕೆ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ಆತಂಕ ದೂರ ಆಗಿದೆ. ಮಳೆಗಾಲ ಆರಂಭ ಆದರೂ ಕೂಡ ಅಂದ್ರೆ ಜೂನ್ ತಿಂಗಳಲ್ಲಿ ಮಳೆ ಇರಲಿಲ್ಲ, ಕುಡಿಯೋ ನೀರಿಗೂ ತತ್ವಾರ ಆಗುತ್ತಾ ಅನ್ನೋ ಸಮಸ್ಯೆ, ಆತಂಕ ಇತ್ತು. ಸೊ ಅದು ದೂರ ಈಗ. ಸದ್ಯ ಆಲಮಟ್ಟಿ ಜಲಾಶಯದ ಒಳಹರಿವಲ್ಲಿ ಹೆಚ್ಚಳ ಆಗಿದೆ. 33 TMC ನೀರು ಸಂಗ್ರಹವಾಗಿದೆ. ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ ಇನ್ನೂ ಕೂಡ, ಅಂದ್ರೆ ನೀರು ಹರಿದು ಬರ್ತಾನೇ ಇದೆ ಡ್ಯಾಂಗೆ. ಕಾರಣ ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಭಾರಿ ಮಳೆಯ ಎಫೆಕ್ಟ್ ರಾಜ್ಯದ ರೈತರಿಗೆ ಖುಷಿಯನ್ನ ತಂದಿಡ್ತಾ ಇದೆ. ಆಲಮಟ್ಟಿ ಡ್ಯಾಮ್, ವಿಜಯಪುರದಲ್ಲಿರುವಂತಹ ಆಲಮಟ್ಟಿ ಡ್ಯಾಮ್, ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. 33 TMC ನೀರು ಈಗ ಸಾಂದ್ರತೆಯಾಗಿದೆ. ಇನ್ನು ಚಿಕ್ಕಮಗಳೂರಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ತಡವಾಗಿ ಆದರೂ ಕೂಡ ಮಲೆನಾಡು ಭಾಗದಲ್ಲಿ ಮಳೆ ಆರ್ಭಟಿಸ್ತಾ ಇದೆ, ಮುಂಗಾರು ಮಳೆ. ಭಾರೀ ಮಳೆಗೆ ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಆಗಿದೆ.
ಇದು ಪ್ರತಿ ಬಾರಿ ಮುಂಗಾರು ಮಳೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ, ಲ್ಯಾಂಡ್ ಸ್ಲೈಡಿಂಗ್ ಕಾಮನ್ ಆಗಿಬಿಟ್ಟಿದೆ ಚಾರ್ಮಾಡಿ ಘಾಟ್ನಲ್ಲಿ. ಈಗ ಮತ್ತಷ್ಟು ಮಳೆ ಆದರೆ ಇನ್ನಷ್ಟು ಗುಡ್ಡ ಕುಸಿತದ ಭೀತಿ ಇದೆ. ಧರೆ ಕುಸಿತವಾಗಿದ್ರೂ ಇನ್ನೂ ತೆರವು ಮಾಡಿಲ್ಲ ಜಿಲ್ಲಾಡಳಿತ, ಕಾರ್ಯಾಚರಣೆ ಆಗ್ತಾ ಇಲ್ಲ. ಸ್ಥಳೀಯ ಆರಿಫ್ ತಂಡದಿಂದ ಮರ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದ ಬಳಿಯ ಚಾರ್ಮಾಡಿ ಘಾಟ್ ಪ್ರತಿ ಬಾರಿ ಮುಂಗಾರು ಮಳೆ ಆರ್ಭಟಿಸ್ತಾ ಇದ್ದಾಗೆಲ್ಲ ಇಲ್ಲಿ ಚಾರ್ಮಾಡಿ ಘಾಟ್ನಲ್ಲಿ ಭೂ ಕುಸಿತ ಆಗುವಂಥದ್ದು ಸಹಜವಾಗಿ ಕಂಡುಬರುವಂತಹ ಸಮಸ್ಯೆ ಆಗ್ಬಿಡುತ್ತೆ, ಆಗ್ಬಿಟ್ಟಿದೆ. ಸೊ ಈ ಬಾರಿ ಕೂಡ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ. ಸ್ಥಳೀಯರು ಅಲ್ಲಿನ ಮರಗಳನ್ನು ತೆರವು ಮಾಡ್ತಾ ಇದ್ದಾರೆ. ಇನ್ನು ಗುಡ್ಡ ಕುಸಿತ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರ್ತಕ್ಕಂಥದ್ದು, ಧಾರಾಕಾರ ಮಳೆಯೊಂದಿಗೆ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನಾವೀಗ ಏನು ಚಿಕ್ಕಮಗಳೂರು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖ ಸಂಪರ್ಕ ಕೊಂಡಿಯಾಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿರ್ತಕ್ಕಂಥ ಚಾರ್ಮಾಡಿ ಘಾಟ್ನಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಚಾರ್ಮಾಡಿ ಘಾಟ್ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಎರಡೂ ಜಿಲ್ಲೆಗಳ ಪ್ರಮುಖ ಸಂಪರ್ಕ ಕೊಂಡಿಯಾಗಿರ್ತಕ್ಕಂಥದ್ದು. ನಿತ್ಯ ಸಾವಿರಾರು ವಾಹನಗಳು ಈ ಒಂದು ರಸ್ತೆಯಲ್ಲಿ ಓಡಾಡ್ತದೆ. ಕಳೆದ 2019ರ ಏನು ಒಂದು ಪ್ರವಾಹದ ಸಂದರ್ಭದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾದಂತಹ ಸಂದರ್ಭದಲ್ಲಿ ಚಾರ್ಮಾಡಿ ಘಾಟ್ನಲ್ಲಿ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿದ್ದು, ಅಲ್ಲಲ್ಲಿ ಗುಡ್ಡ ಕುಸಿತಗಳು ಕೂಡ ಸಂಭವಿಸಿತ್ತು. ಇದೀಗ ಮತ್ತೆ ತಡರಾತ್ರಿ ಏನು ಸುರಿದಂತಹ ಧಾರಾಕಾರ ಮಳೆಗೆ ಚಾರ್ಮಾಡಿ ಘಾಟ್ನಲ್ಲಿ ಏನು ಬೃಹತ್ ಗಾತ್ರದ ಬಂಡೆಕಲ್ಲುಗಳು ಈಗ ರಸ್ತೆಗೆ ಬಂದಿರ್ತಕ್ಕಂಥ, ರಸ್ತೆ ಅಂಚಿಗೆ ಬೃಹತ್ ಗಾತ್ರದ ಮರ ಮತ್ತೆ ಬಂಡೆಕಲ್ಲುಗಳು ಬಂದಿರತಕ್ಕಂಥದ್ದು. ಮತ್ತಷ್ಟು ಮಳೆ ಆದ್ರೆ ಇನ್ನಷ್ಟು ಗುಡ್ಡ ಕುಸಿಯುವ ಭೀತಿ ಎದುರಾಗಿರ್ತಕ್ಕಂಥದ್ದು. ಚಾರ್ಮಾಡಿಯಲ್ಲಿ ಸಂಭವಿಸುತ್ತೆ ಅನ್ನೋ ಒಂದು ಆತಂಕ ಸ್ಥಳೀಯರಲ್ಲಿ ಇರ್ತಕ್ಕಂಥದ್ದು. ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಅವೈಜ್ಞಾನಿಕ ಕಾಮಗಾರಿಯೇ ಈ ಒಂದು ಭೂಕುಸಿತ ಮತ್ತು ಗುಡ್ಡ ಕುಸಿತಕ್ಕೆ ಕಾರಣ ಅಂತ ಒಂದು ಆಕ್ರೋಶವನ್ನ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೂಡ ಚಾರ್ಮಾಡಿ ಘಾಟ್ ಅಷ್ಟು ಸೇಫ್ ಅಲ್ಲ ಅನ್ನೋ ಒಂದು ಅಂಶವನ್ನ ಕೂಡ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಕೊಟ್ಟಿತ್ತು. ಆದ್ರೂ ಕೂಡ ಜಿಲ್ಲಾಡಳಿತ ಯಾವುದೇ ರೀತಿಯಾದ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನ ವಹಿಸಿರ್ತಕ್ಕಂಥದ್ದು ಸ್ಥಳೀಯರಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸ್ಥಳೀಯರ ಆದಂತಹ ಆರಿಫ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ನಾವು ಮಾತನಾಡಿಸೋಣ, ಇಲ್ಲಿನ ಪರಿಸ್ಥಿತಿಯನ್ನ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಸರ್, ಈಗ ಏನು ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ದು, ಮರಗಳು ರಸ್ತೆಗೆ ಬಿದ್ದಿದೆ, ಇದು ಎರಡೂ ಜಿಲ್ಲೆಗಳ ಸಂಪರ್ಕ ಕೊಂಡಿ, ಬಹುತೇಕ ಇಲ್ಲೇನಾದ್ರು ಗುಡ್ಡ ಕುಸಿತ ಯಾವ ರೀತಿಯಾದಂತಹ ಸನ್ನಿವೇಶ ಎದುರಾಗುತ್ತೆ ಸರ್? ಸರ್, ಈಗ ಇದು ಮಲೆನಾಡು ಪ್ರದೇಶ ಆದ್ರಿಂದ ಚಾರ್ಮಾಡಿ ಘಾಟಿಯು ದಟ್ಟಾರಣ್ಯ ಪ್ರದೇಶ. ಇಲ್ಲಿ ಭಾರಿ ಧಾರಾಕಾರ ಮಳೆ ಪ್ರತಿ ವರ್ಷ ಸುರಿಯುತ್ತೆ. ಆದ್ರೆ ಈ ವರ್ಷ ಈ ಪ್ರಥಮ ಮಳೆಗೆ ಇದು ಗುಡ್ಡ ಕುಸಿದಿದ್ದು. ಅದೇ ರೀತಿ ಚಾರ್ಮಾಡಿ ಘಾಟಿಯು ಅಲ್ಲಲ್ಲಿ ಬ್ಲಾಕ್ ಆಗ್ತಿದ್ದು. ಈಗಾಗಲೇ ಅರಣ್ಯಾಧಿಕಾರಿಗಳು, ರಸ್ತೆ ಪ್ರಾಧಿಕಾರಿಗಳು ಕೂಡಲೇ ಬಂದು ಆ ಬೀಳುವಂತ ಮರವನ್ನು ಅರಣ್ಯಾಧಿಕಾರಿಗಳು ಕಟ್ ಮಾಡಬೇಕು. ಅದೇ ರೀತಿ ಗುಡ್ಡ ಕುಸಿಯುವ ಚಾನ್ಸಸ್ ಇರುವಂತ ಸ್ಥಳಗಳಲ್ಲಿ ಚರಂಡಿಯನ್ನು ಬಿಡಿಸಿ ಗುಡ್ಡ ಕುಸಿದಿದ್ದಂಗೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು. ಇವಿಷ್ಟು ಏನು ಸ್ಥಳೀಯರಾದ ಆರಿಫ್ ಅವರ ಮಾತಾಗಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಸಾಕಷ್ಟು ಮುಂಜಾಗ್ರತೆಯನ್ನ ಕೈಗೊಂಡು ಎರಡು ಜಿಲ್ಲೆಗಳ ಸಂಪರ್ಕವನ್ನ ನಿರಂತರವಾಗಿ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಯೋಗೀಶ್ ಕಾಮಿನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಚಿಕ್ಕಮಗಳೂರಲ್ಲಿ ಮಳೆ ಆರ್ಭಟ ಈ ರೀತಿಯಾಗಿ ಮುಂದುವರಿತಾ ಇದೆ. ಹಾಗಾಗಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹೇಮಾವತಿ ನದಿ. ಮೂಡಿಗೆರೆ ತಾಲೂಕಿನ ಬಂಕೇನಹಳ್ಳಿಯಲ್ಲಿ ನೆರೆ ಪರಿಸ್ಥಿತಿನೇ ನಿರ್ಮಾಣ ಆಗ್ಬಿಟ್ಟಿದೆ. ಹೇಮಾವತಿಯ ಹೊರ್ಗರೆತಕ್ಕೆ ಬಂಕೇನಹಳ್ಳಿಯಲ್ಲಿ ನೆರೆ ಪರಿಸ್ಥಿತಿ. ಹೇಮಾವತಿ ನದಿ ಪಾತ್ರದ ತೋಟಗಳಿಗೆ ಮುಳುಗಡೆ ಭೀತಿ ಶುರುವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಹೇಮಾವತಿಯ ಹರಿವನ್ನ. ಹೇಮಾವತಿ ನದಿ ಪಾತ್ರದ ಜನರಲ್ಲಿ ನೆರೆ ಆತಂಕ ಸದ್ಯಕ್ಕೆ ಮೂಡಿದೆ. ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳನ್ನ, ತೋಟಗಳನ್ನ ಎಲ್ಲವನ್ನು ಕೂಡ ಜಲಾವೃತ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿ ಯೋಗೀಶ್ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ನದಿ ಮತ್ತು ಹಳ್ಳ ಕೊಳ್ಳಗಳು ಮೈದುಂಬಿ ಹರಿತಾ ಇರ್ತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪ ಇರ್ತಕ್ಕಂಥ ಬಂಕೇನಹಳ್ಳಿಯ ಬಳಿ ಇರ್ತಕ್ಕಂಥದ್ದು. ಬಂಕೇನಹಳ್ಳಿಯ ಈ ಬಳಿ ಹರಿತಾ ಇರ್ತಕ್ಕಂಥ ಹೇಮಾವತಿ ನದಿ ಮೈದುಂಬಿ ಹರಿತಾ ಇರ್ತಕ್ಕಂಥದ್ದು. ಪಶ್ಚಿಮ ಘಟ್ಟ ಹಾಗೂ ಚಾರ್ಮಾಡಿ ಘಾಟ್ ಮತ್ತು ಜಾವಳಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಮಾವತಿ ನದಿ ಈ ಒಂದು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರ್ತಕ್ಕಂಥದ್ದು. ಏನು ಜಾವಳಿಯ ಬಳಿ ಹುಟ್ಟತಕ್ಕಂಥ ಹೇಮಾವತಿ
ನದಿ ಸರಿಸುಮಾರು 7 ರಿಂದ 8 ಕಿಲೋಮೀಟರ್ ದೂರ ಬರುವ ಹೊತ್ತಿಗೆ ಈ ರೀತಿಯಾಗಿ ತನ್ನ ಕಬಂಧ ಬಾಹುವನ್ನ ವಿಸ್ತರಿಸಿಕೊಂಡಿರ್ತಕ್ಕಂಥದ್ದು. ನೀವೀಗ ಹೇಮಾವತಿ ನದಿಯ ಇಕ್ಕೆಲಗಳಲ್ಲಿ ನೋಡ್ತಾ ಇದ್ರೆ ಈ ಎಲ್ಲ ಅಡಿಕೆ ತೋಟ ಮತ್ತು ಕಾಫಿ ತೋಟಗಳು ಮತ್ತಷ್ಟು ಮಳೆ ಹೆಚ್ಚಾದ್ರೆ ಸಂಪೂರ್ಣವಾಗಿ ಜಲಾವೃತವಾಗುವಂತಹ ಆತಂಕ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಹೇಮಾವತಿ ನದಿ ನಿನ್ನೆ ಇಡೀ ದಿನ ಕೂಡ ಮೈದುಂಬಿ ಹರಿದಿರ್ತಕ್ಕಂಥದ್ದು. ಇವತ್ತು ಕೂಡ ಹೇಮಾವತಿ ನದಿ ತನ್ನ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರ್ತಕ್ಕಂಥದ್ದು. ನದಿ ಪಾತ್ರದ ಇಕ್ಕೆಲಗಳಲ್ಲಿ ಇರ್ತಕ್ಕಂಥ ಅಡಿಕೆ ಮತ್ತು ಕಾಫಿ ತೋಟದ ಮಾಲೀಕರುಗಳಲ್ಲಿ ನೆರೆ ಭೀತಿಯನ್ನ ತಂದಿರ್ತಕ್ಕಂಥದ್ದು. ರಾಜ್ಯದ ಜನರಿಗೆ ಸಂತಸವನ್ನ ತಂದಿದ್ರೆ, ಮತ್ತೊಂದು ಕಡೆ ನದಿ ಪಾತ್ರದ ಇರ್ತಕ್ಕಂಥ ತೋಟಗಳು ಇರ್ಬೋದು, ಅಕ್ಕಪಕ್ಕದ ಗ್ರಾಮಗಳ ಜನರಲ್ಲಿ ಆತಂಕವನ್ನ ಸೃಷ್ಟಿಸಿರ್ತಕ್ಕಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಮೂಡಿಗೆರೆ ತಾಲೂಕು, ಎನ್ಆರ್ಪುರ, ಶೃಂಗೇರಿ ಹಾಗೂ ಕೊಪ್ಪ, ಕಳಸಾ ತಾಲೂಕಿನ ಎಲ್ಲಾ ಶಾಲೆ ಅಂಗನವಾಡಿಗಳಿಗೆ ಜಿಲ್ಲಾಡಳಿತ ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಚಿಕ್ಕಮಗಳೂರು ತಾಲೂಕಿನ ಜಾಗರ, ಕಾಂಡ್ಯ, ಆವತಿ, ವಸ್ತಾರೆ, ಆಲ್ದೂರು ಹೋಬಳಿಗಳ ಅಂಗನವಾಡಿಗಳಿಗೆ ಮಾತ್ರ ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಹೇಮಾವತಿ ನದಿ ಅರಿವಿನಲ್ಲಿ ಮತ್ತಷ್ಟು ಮಳೆ ಆದ್ರೆ ಗಣನೀಯವಾಗಿ ಏರಿಕೆ ಆಗುವ ಜೊತೆಗೆ ನೆರೆಯ ಆತಂಕ ಎದುರಾಗಿರ್ತಕ್ಕಂಥದ್ದು. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯ ಹಿನ್ನೆಲೆ ಹನುಮನಗುಂಡಿ ಜಲಪಾತದಲ್ಲಿ ಜಲವೈಭವ ಸೃಷ್ಟಿಯಾಗಿದೆ. ಎತ್ತರದ ಬಂಡೆಯಿಂದ ಹಾಲ್ನೊರೆಯಂತೆ ಜಲರಾಶಿ ಹರಿತಾ ಇದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿರುವಂತಹ ಹನುಮನಗುಂಡಿ ಈ ಫಾಲ್ಸ್ ನೋಡೋಕೆ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇನ್ನು ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ಕಳಸಾ, ಎನ್ಆರ್ಪುರ, ಚಿಕ್ಕಮಗಳೂರು ಈ ತಾಲೂಕಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಕಳಸಾ ಬಳಿ ಇರುವಂತಹ ಸಿರಿಮನೆ ಫಾಲ್ಸ್ ಭೋರ್ಗರಿತಾ ಇದೆ. ಇನ್ನು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಭೋರ್ಗರಿದು ಹರಿತಾ ಇದೆ ತುಂಗಾ ನದಿ. ಮುಳುಗಡೆಯತ್ತ ಪ್ರಸಿದ್ಧ ರಾಮಮಂಟಪ ಕ್ಷಣ ಕ್ಷಣಕ್ಕೂ ಕೂಡ ನೀರು ಆವರಿಸಿಕೊಳ್ತಾ ಇದೆ. ರಾಮಮಂಟಪ ಮುಳುಗಡೆ ಹಂತವನ್ನು ತಲುಪ್ತಾ ಇದೆ. ರಾಮಮಂಟಪ ಮುಳುಗಡೆಗೆ ಕೆಲವೇ ಅಡಿ ಮಾತ್ರ ಬಾಕಿ ಇರೋದು. ಕಳೆದ 2 ದಿನಗಳಿಂದ ಭಾರಿ ಮಳೆ ಸುರಿತಾ ಇದೆ ಶಿವಮೊಗ್ಗದಲ್ಲೂ ಕೂಡ. ಈಗಾಗಲೇ ಮಲೆನಾಡು ಭಾಗದಲ್ಲಿ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಎಲ್ಲ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಕಾರಣದಿಂದ ಆ ಭಾಗದ ಎಲ್ಲ ನದಿಗಳು ಕೂಡ ಭೋರ್ಗರಿದು ಹರಿತಾ ಇರುವಂಥದ್ದು. ಹೀಗಾಗಿ ಅಕ್ಕಪಕ್ಕದ ಜಮೀನುಗಳು, ನದಿ ತಡದಲ್ಲಿರುವಂತಹ ಮಂಟಪ, ಮಂದಿರ ಎಲ್ಲವುಗಳನ್ನ ಜಲಾವೃತ ಮಾಡಿಕೊಳ್ತಾ ಇದೆ ನದಿಗಳು. ತುಂಗಾ ನದಿ ಆರ್ಭಟ ಇದು ಶಿವಮೊಗ್ಗದಲ್ಲಿ. 2 ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ ಶಿವಮೊಗ್ಗದಲ್ಲೂ ಕೂಡ. ಹಾಗಾಗಿ ರಾಮಮಂಟಪ, ಪ್ರಸಿದ್ಧ ರಾಮಮಂಟಪ ಮುಳುಗಡೆ ಆಗುವುದಕ್ಕೆ ಕೆಲವೇ ಅಡಿಗಳು ಮಾತ್ರ ಬಾಕಿ ಇದೆ. ಬಹುತೇಕ ಮುಳುಗಡೆ ಆಗಿದೆ ಈಗಾಗಲೇ. ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ತುಂಬಿ ಹರಿತಾ ಇದೆ ತುಂಗಭದ್ರಾ ನದಿ. ತುಂಗಭದ್ರಾ ನದಿ ಹರಿಹರದ ಉಕ್ಕಡಗಾತ್ರಿಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಪ್ರಸಿದ್ಧವಾದಂತಹ ದೇವಕ್ಷೇತ್ರ ಉಕ್ಕಡಗಾತ್ರಿ, ಅಲ್ಲಿ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಉಕ್ಕಡಗಾತ್ರಿ ಶ್ರೀ ಕರಿಬಸವೇಶ್ವರ ಅಜ್ಜಯ್ಯನ ದೇಗುಲ ಬಳಿಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. ತುಂಗಾ ಜಲಾಶಯದಿಂದ 40,144 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ಗಾಜನೂರು ಬಳಿ ಇರುವಂತಹ ಜಲಾಶಯ ಅದು. ಅಲ್ಲಿಂದ ಬಿಡುಗಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಈ ರೀತಿಯಾಗಿ ನದಿ ಪಾತ್ರದಲ್ಲಿರುವಂತಹ ದೇವಸ್ಥಾನಗಳು, ಸ್ನಾನಘಟ್ಟಗಳು ಎಲ್ಲ ಮುಳುಗಡೆ ಆಗ್ತವೆ. ಇನ್ನು ಕೊಡಗಿನಲ್ಲಿ ಮುಂದುವರೆದಿದೆ ಮಳೆಯ ಆರ್ಭಟ. ಮೈ ದುಂಬಿ ಹರಿತಾ ಇದೆ ಜೀವನದಿ ಕಾವೇರಿ. ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೆರೆ ಪರಿಸ್ಥಿತಿನೇ ಉಂಟಾಗ್ಬಿಟ್ಟಿದೆ. ಜೂನ್ ಮುಗಿತಾ ಇದ್ರೂ ಕೂಡ ಮಳೆ ಬರ್ತಿಲ್ಲ ಅನ್ನುವಂಥ ಆತಂಕ ಇತ್ತು. ಈಗ ಹೇಗಾಗಿದೆ ಅಂದ್ರೆ ನೆರೆ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಅಲ್ಲಲ್ಲಿ ಕೊಡಗಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಹೀಗಾಗಿ ಜೀವ ನದಿ ಕಾವೇರಿ ತುಂಬಿ ಹರಿತಾ ಇದೆ. ಕೊಡಗಿನಲ್ಲಿ ಇಂದು ಕೂಡ ಆರೆಂಜ್ ಅಲರ್ಟ್ ಮುಂದುವರಿತಾ ಇದೆ. ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು ಜಿಲ್ಲೆಗೆ, ಅಂದ್ರೆ ಭಾರಿ ಪ್ರಮಾಣದ ಮಳೆ ಆಗುತ್ತೆ ಅಂತ. ನೋಡಿ, ಇನ್ನೂ ಮೋಡ ಕವಿದ ವಾತಾವರಣ ಕಾಣಿಸ್ತಾ ಇದೆ. ಇದು ನಿರಂತರವಾಗಿ ಮಳೆ ಬರುವಂತಹ ಸಾಧ್ಯತೆಗಳು ಇವತ್ತು ಕೂಡ ಇದೆ.